ದರ್ಶನ್ಗೆ ಪವಿತ್ರ ಗೌಡ ಪತ್ನಿಯಲ್ಲ, ನಾನೇ ದರ್ಶನ್ ಹೆಂಡತಿ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಗರಂ ಆಗಿ ಪೊಲೀಸರಿಗೆ ಪತ್ರವನ್ನ ಬರೆದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಪವಿತ್ರ ಗೌಡಳನ್ನ ದರ್ಶನ್ ಪತ್ನಿ ಅಂತ ಕರಿಬೇಡಿ, ಪೊಲೀಸರು ಯಾವುದೇ ಹೇಳಿಕೆಗಳಲ್ಲೂ ಉಲ್ಲೇಖ ಮಾಡಬೇಡಿ, ದಾಖಲೆಗಳಲ್ಲೂ ದರ್ಶನ್ ಪತ್ನಿ ಪವಿತ್ರ ಅಂತ ಉಲ್ಲೇಖ ಬೇಡ. 2003ರಲ್ಲಿ ನಾನು ದರ್ಶನ್ ಮದುವೆ ಆಗಿದ್ದೇವೆ. ನನಗೆ ದರ್ಶನ್ಗೆ ಒಬ್ಬ ಮಗನೂ ಇದ್ದಾನೆ. ಸಂಜಯ್ ಸಿಂಗ್ ಜೊತೆ ಪವಿತ್ರ ಗೌಡ ಮದುವೆ ಆಗಿದೆ, ಅವರಿಗೂ ಒಬ್ಬ ಮಗಳಿದ್ದಾಳೆ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿರೋದು ತಪ್ಪು, ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ಹೇಳಿರೋದು ಸರಿಯಲ್ಲ. ಅದೇ ರೀತಿ ಗೃಹ ಸಚಿವ ಪರಮೇಶ್ವರ್ ಕೂಡ ಇದನ್ನೇ ಹೇಳಿದ್ದಾರೆ. ಹೀಗಾಗಿ ಪವಿತ್ರ ಗೌಡಳನ್ನ ದರ್ಶನ್ ಪತ್ನಿ ಅಂತ ಕರಿಬೇಡಿ, ಪೊಲೀಸರಿಗೆ ಪತ್ರದ ಮುಖೇನ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ಗೆ ಪವಿತ್ರ ಗೌಡ ಪತ್ನಿ ಅಲ್ಲ, ಈ ವಿಚಾರ ಏನಿದೆಯಲ್ಲ ಬಹಳಷ್ಟು ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾನೆ ಇದೆ. ಯಾಕೆಂತ ಹೇಳಿದ್ರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಈ ಹಿಂದೆನೆ ಪವಿತ್ರ ಗೌಡ ದರ್ಶನ್ ಅವರ ಪತ್ನಿ ಅಂತ ಹೇಳಿಬಿಟ್ಟಿದ್ರು. ಅದಾದ ನಂತರ ವಿಜಯಲಕ್ಷ್ಮಿ ಅವರು ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ. ಯಾರನ್ನೋ ಯಾಕೆ ದರ್ಶನ್ ಪತ್ನಿ ಅಂತೀರಾ, ನಾನು ಮಾತ್ರ ದರ್ಶನ್ ಅವರ ಪತ್ನಿ ಅಂತ ಹೇಳಿ ಅವರು ಈಗ ಪತ್ರವನ್ನ ಬರೆದಿದ್ದಾರೆ ಪೊಲೀಸ್ ಇಲಾಖೆಗೆ. ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ, ಪವಿತ್ರ ಗೌಡಳನ್ನ ದರ್ಶನ್ ಪತ್ನಿ ಅಂತ ಯಾವುದೇ ಕಾರಣಕ್ಕೂ ಕರಿಬೇಡಿ, ಪೊಲೀಸರು ಯಾವುದೇ ಹೇಳಿಕೆಗಳಲ್ಲೂ ಕೂಡ ಉಲ್ಲೇಖ ಮಾಡಬೇಡಿ, ದಾಖಲೆಗಳಲ್ಲೂ ದರ್ಶನ್ ಪತ್ನಿ ಪವಿತ್ರ ಅಂತ ಉಲ್ಲೇಖ ಬೇಡ. 2003ರಲ್ಲಿ ನಾನು ದರ್ಶನ್ ಮದುವೆ ಆಗಿದ್ದೇವೆ, ನನಗೆ ದರ್ಶನ್ಗೆ ಒಬ್ಬ ಮಗನೂ ಇದ್ದಾನೆ. ಸಂಜಯ್ ಸಿಂಗ್ ಜೊತೆ ಪವಿತ್ರ ಗೌಡ ಮದುವೆ ಆಗಿದೆ, ಅವರಿಗೂ ಒಬ್ಬ ಮಗಳಿದ್ದಾಳೆ ಅಂತ ವಿಜಯಲಕ್ಷ್ಮಿ ಬರೆದಿರುವಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ.